ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಎಳ್ಳಮಾವಾಸ್ಯೆಯ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಾ ಮಾಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡ್ತಾ ಇರ್ಬೋದು, ಎಳ್ಳಮಾವಾಸ್ಯೆಗೆ ನಾವು ಸರ್ಗಚಲಕ್ ಅಂತೇಳಿ ಹೊಲಕ್ಕೆ ಹೋಗ್ತೀವಿ. ನಮ್ಮ ಸೈಡು ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ. ಬೆಳಗ್ಗೆ 4:30ಕ್ಕೆ ಅಮಾವಾಸ್ಯೆ ಬಂದಿದ್ದು. ನಾವು 5:30ಕ್ಕೆ ಹೊಲಕ್ಕೆ ಸರ್ಗಚಲಕ್ ಅಂತೇಳಿ ಹೋಗಿದ್ವಿ. ಅಲ್ಲಿ 5 ಜನ ಪಾಂಡವರನ್ನ ಇಟ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಪಂಚಪಾಂಡವರು ಅಂದರೆ 5 ಜನನ್ನ ಇಟ್ಟು ಪೂಜೆ ಮಾಡಬೇಕು. ಅಂದರೆ 5 ಕಲ್ಲುಗಳನ್ನ ತೊಗೊಂಡು ವಾಶ್ ಮಾಡಿ ಕುಂಕುಮ, ವಿಭೂತಿ, ಅರಿಶಿಣ ಎಲ್ಲ ಹಚ್ಚಿ ಪೂಜೆ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನೈವೇದ್ಯಕ್ಕೆ ಅಂತ ಹೇಳಿ ಹೋಳಿಗೆ, ಅನ್ನ, ಸಾಂಬಾರು ಮತ್ತು ಬದನೆಕಾಯಿ ಪಲ್ಯ ತಂದಿದ್ವಿ. ಅದು ಕೂಡ ಮತ್ತು ಜೋಳದ ಕಡುಬು ಕೂಡ ತಂದಿದ್ವಿ. ಅದು ಕೂಡ ಇಟ್ವಿ ಪಂಚಪಾಂಡವರಿಗೆ. ಈ ಕಡೆ ಒಂದು ಬೌಲಲ್ಲಿ ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ, ಏನೇನು ತೊಗೊಂಬಂದಿದ್ದೀವಿ ಅಂದರೆ ಅನ್ನ, ಕಡುಬು, ಬದನೆಕಾಯಿ ಪಲ್ಯ, ಹೋಳಿಗೆ, ಬೇವಿನ ತಪ್ಪಲ, ಕುಂಕುಮ, ವಿಭೂತಿ, ಊದಿನ ಕಡ್ಡಿ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಹೋಗಬೇಕಾಗುತ್ತೆ. ಸರ್ಗ ಎಲ್ಲ ಚೆಲ್ಲಿ ಇವಾಗ ಕಾಯಿ ಹೊಡಿತಾ ಇದ್ದಾರೆ.
ಬೆಳಿಗ್ಗೆ 5:30ಕ್ಕೆ ನಾವು ಹೋಗಿದ್ದು ಹೊಲಕ್ಕೆ ಸರ್ಗ ಚೆಲ್ಲಕ್ಕೆ ಅಂತೇಳಿ. ಇದು ಒಂದು ಹೊಲದ ಪೂಜೆ ಮುಗಿಸ್ಕೊಂಡು ಇನ್ನೊಂದು ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅದು ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ನಾವು 5 ಕಲ್ಲುಗಳನ್ನ ಇಟ್ಬಿಟ್ಟು ಪಂಚಪಾಂಡವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ವಿಭೂತಿ ಕುಂಕುಮ ಹಚ್ಚಿ ಸರ್ಗ ಚೆಲ್ಲಬೇಕು. ಈ ಹೊಲಕ್ಕೂ ಕೂಡ ಸೇಮ್ ಅದೇ ಥರನೇ ಪೂಜೆ ಮಾಡಬೇಕಾಗುತ್ತೆ. ನಮ್ಮ ಸೈಡು ಎಳ್ಳಮಾವಾಸ್ಯೆಗೆ ಸಜ್ಜೆ ರೊಟ್ಟಿ, ಈ ಶೇಂಗಾ ಹೋಳಿಗೆ ಇವೆಲ್ಲ ಮಾಡಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿ, ಶೇಂಗಾ ಹೋಳಿಗೆ ಇದೆಲ್ಲ ಮಾಡ್ತೇವೆ. ಕೆಲವೊಂದು ಸೈಡು ಸಜ್ಜೆ ರೊಟ್ಟಿ ಎಲ್ಲ ಇದೇ ಟೈಮಲ್ಲೇ ಮಾಡ್ತಾರೆ, ಬಟ್ ನಾವು ಮಾಡಲ್ಲ ಇವಾಗ. ಕುರಿ ಎಲ್ಲ ಮೇಯಿಸ್ಬಿಟ್ಟಿದ್ದಾರೆ ಹೊಲನ, ಎಲ್ಲ ಹತ್ತಿ ಎಲ್ಲ ಬಿಡಿಸೋದಾಗಿದೆ. ಹಾಗಾಗಿ ಕುರಿ ಎಲ್ಲ ಮೇಯಿಸಿದ್ದಾರೆ. ಇದು ಇನ್ನೊಂದು ಹೊಲ. ಈ ಒಂದು ಹೊಲದಲ್ಲೂ ಕೂಡ ಅದೇ ಥರನೇ ಪೂಜೆ ಮಾಡ್ತೀವಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಬೇವಿನ ತಪ್ಪಲ, ಊದಿನ ಕಡ್ಡಿ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ, ಜೋಳದ ಕಡುಬು ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ. ಕುಂಕುಮ ಮತ್ತು ವಿಭೂತಿ, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹೊಲಕ್ಕೆ ಸರ್ಗ ಚೆಲ್ಲೋದು ಅಂತ ಕರೀತಾರೆ. ಅದಕ್ಕೆ ಸರ್ಗ ಅಂತ ಕರೀತಾರೆ. ನೋಡ್ತಾ ಇರ್ಬೋದು, ಸನ್ರೈಸ್ ಆಗ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಬೈಕ್ ಮೇಲೆ ಮನೆ ದೇವರಿಗೆ ಹೋಗುವಾಗ ತಗೊಂಡಿದ್ದೆ ಕ್ಲಿಪ್ಪಿಂಗು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೆ ನೋಡಬೇಕು ಅನಿಸ್ತಾ ಇರುತ್ತೆ. ನನ್ನ ಕೆಲಸ ಎಲ್ಲ ಮುಗಿದಿಂದು ಬಟ್ಟೆ ಒಣಹಾಕಕ್ಕಂತೇಳಿ ಟೆರೆಸ್ ಮೇಲೆ ಹೋಗಿದ್ದೆ. ಆವಾಗ ನೋಡ್ತಾ ಇದ್ದೆ ನೋಡಿ ಯಾವ ಥರ ಗಿಳಿಗಳು ಕೂತಿದ್ದಾವೆ ಅಂತ. ಚಿಲಿಪಿಲಿ ಸೌಂಡ್ ಮಾಡ್ತಾ ಇತ್ತು. ಇದು ಜಾತಿ ಮೇಲೆ ತಗೊಂಡಿದ್ದು
ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.